ಮಂಗಳೂರು ಜೈಲು ಆವರಣದಲ್ಲಿ 5G ಜಾಮರ್ ಸಮಸ್ಯೆ. ಜೈಲಿಗೆ 5G ಜಾಮರ್ ಅಳವಡಿಸಿರೋದ್ರಿಂದ ಪ್ರಾಬ್ಲಮ್ ಆಗಿದೆ. ಜೈಲಲ್ಲಿ 5G ಜಾಮರ್ ಹಾಕಿದ್ರೆ ಏನ್ ಪ್ರಾಬ್ಲಮ್ ಅಂತ ನೀವು ಕೇಳಬಹುದು. ಇದರಿಂದ ಸುತ್ತಮುತ್ತಲಿನ ಕಚೇರಿಗಳಲ್ಲೂ ಕೂಡ ನೆಟ್ವರ್ಕ್ ಸಿಗ್ತಾ ಇಲ್ವಂತೆ. ನೆಟ್ವರ್ಕ್ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಶಾಸಕ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಜೈಲಿನ ಮುಂದೆ ಪ್ರತಿಭಟನೆ ಮಾಡಿದ್ರು ಬಿಜೆಪಿ ಕಾರ್ಯಕರ್ತರು. ಜೈಲು ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರ ಹೈ ಡ್ರಾಮಾ ನಡೀತಾ ಇದೆ. ಜೈಲಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದಂತಹ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಮಂಗಳೂರು ಪ್ರತಿನಿಧಿ ಗಿರಿಧರ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಿರಿಧರ್, ಮಂಗಳೂರು ಜೈಲಿನಲ್ಲಿ 5G ಜಾಮರ್ ಹಾಕಿರೋದ್ರಿಂದ ಸುತ್ತಮುತ್ತಲಿನ ಕಚೇರಿಗಳಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಹೇಳಿ ವೇದವ್ಯಾಸ ಕಾಮತ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟಿಸ್ತಾ ಇದೆ. ಸದ್ಯದ ಅಪ್ಡೇಟ್ಸ್. ಕಳೆದ 1-2 ವಾರ 15 ದಿನ ಆಯ್ತು ಮಂಗಳೂರಿನಲ್ಲಿ ಇಂತಹ ಸಮಸ್ಯೆ ಎದುರಾಗಿ. ಅಂದ್ರೆ ಮಂಗಳೂರು ನಗರದ ಮಧ್ಯದಲ್ಲಿ ಈ ಒಂದು ಜೈಲು ಇರುವಂತದ್ದು. ಜೈಲಿನ ಆವರಣದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗ ಪರಿಸರದ ಜನರಿಗೆ ತುಂಬಾನೇ ಸಮಸ್ಯೆ ಆಗಿರುವಂತದ್ದು. ನೆಟ್ವರ್ಕ್ ಸಮಸ್ಯೆ, ಮತ್ತೆ ಇಂಟರ್ನೆಟ್ ಸಿಗ್ತಾ ಇಲ್ಲ. ಮೊಬೈಲ್ ಮಾಡಿದ ಒಮ್ಮೆ ಕನೆಕ್ಟ್ ಆದ್ರೂ ಕೂಡ ಅದನ್ನು ಮಾತನಾಡ್ಲಿಕ್ಕೆ ನಡುವಲ್ಲಿ ಕಟ್ ಆಗತ್ತೆ. ಇಂತಹ ಸಮಸ್ಯೆಯನ್ನು ತುಂಬಾನೇ ಎದುರಿಸ್ತಾ ಇದ್ದಾರೆ. ಪರಿಸರದಲ್ಲಿ ಬ್ಯಾಂಕ್ ಕಚೇರಿಗಳು ಮತ್ತೆ ಸರ್ಕಾರಿ ಕಚೇರಿಗಳು ಕೂಡ ಇವೆ, ವಕೀಲರ ಕಚೇರಿ ಇದೆ, ಅಲ್ಲಿ ಪಕ್ಕದಲ್ಲಿ ಕೋರ್ಟ್ ಕೂಡ ಇರುವಂತದ್ದು, ಪ್ರಮುಖ ವಾಣಿಜ್ಯ ಕೇಂದ್ರಗಳು ಕೂಡ ಇರುವಂತಹ ಕಾರಣದಿಂದಾಗಿ ಬಹಳಷ್ಟು ಜನರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಇದರಿಂದಾಗಿ ಶಾಸಕರಿಗೂ ಕೂಡ ಇದರ ಬಗ್ಗೆ ಬಹಳಷ್ಟು ದೂರುಗಳು ಬಂದಿದ್ವು. ಹೀಗಾಗಿ ಪದೇ ಪದೇ ಡಿಜಿ ಇಲಾಖೆಯವರಿಗೆ ಮತ್ತೆ ಗೃಹ ಸಚಿವರಿಗೂ ಕೂಡ ಮನವಿ ಸಲ್ಲಿಸಲಾಗಿತ್ತು. ಇದೀಗ ಇವತ್ತು ಬಿಜೆಪಿ ಕಾರ್ಯಕರ್ತರು ಶಾಸಕ ವೇದವ್ಯಾಸ್ ಕಾಮತ್ ನೇತೃತ್ವದಲ್ಲಿ ಜೈಲಿನ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಅನಂತರ ಜೈಲಿನ ಒಳಗೆ ನುಗ್ಗಲು ಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ತಡೆದು ಅವರನ್ನು ವಶಕ್ಕೆ ಪಡೆದಿರುವಂತದ್ದು. ಅನಂತರ ಎಲ್ಲರನ್ನೂ ಮಂಗಳೂರಿನ ಬರ್ಕೆ ಠಾಣೆಯತ್ತ ಕರ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಪೊಲೀಸರು ಈ ಜೈಲಿನ ಒಳಗೆ ಹಾಕಿರುವಂತಹ 5G ಜಾಮರ್ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿಸಿಲ್ಲ. ಡಿಜಿ ಅವರು ಹೇಳುವ ಪ್ರಕಾರ ಗೃಹ ಸಚಿವರು ಇದರ ಬಗ್ಗೆ ಮಾಹಿತಿ ನೀಡಿದ್ರು. 2 ದಿನಗಳೆಲ್ಲ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೂ ಸರಿಯಾಗಿಲ್ಲ. ಓಕೆ ಗಿರಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.